ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಕೆಲವು ದಿನಗಳ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿತ್ತು. ಹೌದು, ಕನ್ನಡದ ಖ್ಯಾತ ನಟರೊಬ್ಬರ ಕೊಲೆಗೆ ಪ್ಲಾನ್ ನಡೆದಿರೋ ಬಗ್ಗೆ ಒಂದು ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿತ್ತು. ಸ್ಯಾಂಡಲ್ವುಡ್ ನಟನನ್ನ ಹತ್ಯೆ ಮಾಡಲು ರೌಡಿ ಶೀಟರ್ಗೆ ಸುಪಾರಿ ನೀಡಿರುವ ಘಟನೆ ಅದು. ಆದ್ರೆ ಯಾರು ಆ ನಟ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಆ ನಟ ಯಾರು ಎಂಬ ಸತ್ಯ ಈಗ ಬಯಲಾಗಿದೆ. ಅದು ಬೇರಾರೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್. ನಟ ಯಶ್ ಅವರೇ ಈ ಮೊದಲು ಸಿಸಿಬಿಯ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವ ಅಲೋಕ್ ಕುಮಾರ್ ಬಳಿ ಈ ಬಗ್ಗೆ ದೂರು ನೀಡಿದ್ರು. ನನ್ನ ಕೊಲೆಗೆ ಪ್ಲಾನ್ ನಡೆದಿದೆ, ನನಗೆ ಜೀವ ಭಯ ಇದೆ, ನನ್ನನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟವ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಒಬ್ಬ ರೌಡಿ ಶೀಟರ್ ನನ್ನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿ ಆಗಿದೆ ಅಂತ ಯಶ್ ಅವರು ಅಲೋಕ್ ಕುಮಾರ್ ಮುಂದೆ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲದೆ ಸ್ಲಂ ಭರತನ ಬಗ್ಗೆ ಕೂಡ ಯಶ್ ಹೇಳಿದ್ರು. ಅದಾದ ನಂತರ ಸಿಸಿಬಿ ಪೊಲೀಸರು ಸ್ಲಂ ಭರತನಿಗೆ ವಾರ್ನ್ ಮಾಡಿದ್ರು ಕೂಡ ಆತ ತನ್ನ ಕೊಲೆ ಮಾಡುವ ಕೆಲಸವನ್ನ ಬಿಟ್ಟಿಲ್ಲ. ಹಾಗಾಗಿ ಆತನ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಲಾಗಿತ್ತು. ನಂತರ ಈತನ ಮತ್ತೊಬ್ಬ ಸಹಚರ ಶಫಿಯನ್ನ ಕೂಡ ಬಂಧಿಸಲಾಗಿತ್ತು. ಇಷ್ಟಾದರೂ ಕೂಡ ಈ ಇಬ್ಬರು ಜೈಲಲ್ಲಿ ಇದ್ದುಕೊಂಡೇ ಕೊಲೆಗೆ ಸಂಚು ರೂಪಿಸ್ತಾ ಇದ್ರು. ಈ ಸುಳಿವು ಪೊಲೀಸರಿಗೆ ತಿಳಿದ ನಂತರ ಇನ್ನೂ 4 ಜನ ಹೊರಗೆ ಸುಪಾರಿ ಕಿಲ್ಲರ್ಸ್ ಇರೋದು ಗೊತ್ತಾಗಿದೆ. ಹಾಗಾಗಿ ಈ 4 ಜನರಿಗೆ ಬಲೆ ಬೀಸಿದ ಪೊಲೀಸರಿಗೆ ಈ ಸುಪಾರಿ ಕಿಲ್ಲರ್ ಸಿಕ್ಕಿಬಿದ್ದಿದ್ದಾರೆ. 4 ಜನ ಸುಪಾರಿ ಕಿಲ್ಲರ್ಸ್ ಅನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ 4 ಜನ ಸುಪಾರಿ ಕಿಲ್ಲರ್ಸ್ ನಟ ಯಶ್ ಹತ್ಯೆಗೆ ಈಗಾಗಲೇ ಸ್ಕೆಚ್ ಹಾಕಲು ರೆಡಿಯಾಗಿದ್ರು. ಆದ್ರೆ ಇದೀಗ ಪೊಲೀಸರು ಈ 4 ಕಿರಾತಕರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.